ತೊಡೆ ತಟ್ಟಿದ್ದು ಸರಿ ಅದು. ಇಲ್ಲಾಂದ್ರೆ ಏನೋ ಮೆಸೇಜ್ ಹೋಗ್ತಿದ್ದು ಗೊತ್ತಾ? JDS ಅವರು BJP ಅವರು ಬಂದು ಗಲಾಟೆ ಮಾಡಿದ್ರು, ಭಯ ಬಿದ್ದು ಓಡೋಗ್ಬಿಟ್ಟ ಶಾಸಕ ಪ್ರದೀಪ್ ಈಶ್ವರ್ ಅಂತೇಳಿ. ಅವತ್ತು ಬೆಡ್ಲೇನ್ ಆಗ್ತಾರ್ರಿ ನೀವು? ತೊಡೆ ತಟ್ಟಿದ್ರು ಭುಜ ತೊಟ್ಟಿದಾರ್ರಿ, ಗಂಡ್ಸ್ರಿ ಪ್ರದೀಪ್ ಈಶ್ವರ್ ಗಂಡ್ಸು. ತೊಡೆ ತಟ್ಟಿರೋದು ಸರಿ. ಮನೇಲಿ ನಿಂಗೆ ಹೆಣ್ಣುಮಗು ನಿಂಗೆ ಇರ್ತಾರೆ, ಯಾರೋ ಹೆಣ್ಣುಮಗು ತಂಗಿನೋ ಅಕ್ಕನೋ ಅಮ್ಮನೋ ಇರ್ತಾರಲ್ಲ, ಅವ್ರನ್ನ ಬೈದಾಗ ನಿನ್ನ ಮನಸ್ಸಿಗೆ ನೋವಾಗಿದೆ ಹೇಳು. ನಿನ್ನ ಮನಸ್ಸು ನೋವಾಗಿಲ್ಲ ಅಂತಂದರೆ ಬಿಡಿ. ಶಾಸಕ ಪ್ರದೀಪ್ ಈಶ್ವರ್ನ ಸೋಲ್ಸೋದೊಂದೇ ಇವ್ರ ಗುರಿ ಅಂತೆ. ಅಂತ ಘಟಾನುಘಟಿ ನೆಕ್ಸ್ಟ್ CM ಅಂತ ಹೇಳ್ಕೊಂಡು ಎಸ್ಕಾಟಲ್ಲಿ ಸುತ್ತಾಡ್ಕೊಂಡು ಜನರ ಕೈ ಸಿಗದೆ ಓಡಾಡ್ತಿದ್ದ ಅಂಥವ್ರನ್ನೇ ಲೆಕ್ಕಕ್ಕಿಲ್ಲ ರೀ. ನೀವು ಯಾವ್ದು ವರದರಾಜು ಲೆಕ್ಕ? ನಾನು ಇದನ್ನು ಬರ್ರಿ, ನಾನು ಒಬ್ಬ ಸಾಕು. ನನ್ನ ಹೆಸರು ನಾಗೇಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ಮಾತಾಡ್ತಾಯಿದ್ದೀನಿ. ನಾನು ಒಂದು ದಿನಗಳ ಹಿಂದೆ ಒಂದು ಮಾಧ್ಯಮದಲ್ಲಿ ನೋಡಿದೆ. ಅವ್ರ ಮಕ ನೋಡಿದ್ದು ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ದೆ. ಅವ್ರು ಯಾವ ಊರು ಅಂತಲೂ ನನಗೆ ಗೊತ್ತಿರಲಿಲ್ಲ, ಅವರು ಯಾವ ಇದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಪಾಪ ಅವ್ರ ಹೆಸರು ಏನಂದ್ರಪ್ಪ ಅಂದರೆ ವರದರಾಜು ಅಂತೇಳಿ, ಮೇಲೂರು ರವಿಯಣ್ಣ ಶಾಸಕರಿದ್ದಾರಲ್ಲ ಅವರ ಅದೇ ಊರೇ. ಮೋಸ್ಟ್ಲಿ ಅವರೇನು ಹೇಳಿ ಮಾತಾಡಿಸಿರ್ಬೇಕು ಅನ್ನಿಸ್ತದೆ ನನಗಂತೂ. ಅವರು ಮಾತಾಡ್ತಾರೆ ಮಾಧ್ಯಮದಲ್ಲಿ ಶಾಸಕರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಇರಲಿ, ಅವ್ರನ್ನ ನೋಡಿದ್ದು ಫಸ್ಟ್ ಟೈಮೇ, ಇರಲಿ ಅದು. ಆಮೇಲೆ ಏನಂತ ಮಾತಾಡ್ತಾರೆ ಅಂತಂದರೆ, ನಮ್ಮ ಶಾಸಕರು ಮೋದಿ ವಿಚಾರ ಮಾಧ್ಯಮದವರು ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಅವರು ಅಣ್ಣ ಏನು ಮಾತಾಡ್ತಾರೆ ಅಂತಂದರೆ, ಮೆಲೋಡಿಗೆ ಚಾಕ್ಲೇಟ್ ಕೊಟ್ಟಿದ್ದು ಇವ್ರ ಸಾಧನೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡಿದ್ದೆ ಇವ್ರ ಸಾಧನೆ ಅಂಥೇಳಿ ಮಾತಾಡ್ತಾರೆ. ಇದು ವಾಸ್ತವ ಇಡೀ ರಾಜ್ಯದ ಜನತೆಗೆ ಗೊತ್ತಿರತಕ್ಕಂಥ ವಿಷಯ. ಏನು ಪೆಟ್ರೋಲ್ ಬೆಲೆ ರೈಸ್ ಆಗಿರ್ತಕ್ಕಂಥದ್ದು ಇವೆಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈ ಚಾಕ್ಲೇಟ್ ಕೊಟ್ಟಿರೋದು ಗೊತ್ತಿರತಕ್ಕ ಮಾಧ್ಯಮದಲ್ಲಿ ನೋಡಿದ್ರಲ್ಲ ಸ್ವಾಮಿ. ಈಗ ಮೋದಿಯವ್ರು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಅದನ್ನು ಹೇಳಿದ್ದು, ಚಾಕ್ಲೇಟ್ ಏನು ಕೊಡಬೇಕಿತ್ತಪ್ಪ? ಹಾಗಾಗಿ ಇವರು ಕ್ವಶನ್ ಕೇಳಿದ್ದಾರೆ, ಅದರಲ್ಲಿ ಅರ್ಥನೂ ಇಲ್ಲ. ನಾನು ಹೇಳತಕ್ಕಂಥದ್ದು ಏನಪ್ಪ ಅಂತಂದರೆ, ಪೆಟ್ರೋಲ್ ಬೆಲೆ ರೈಸ್ ಬಗ್ಗೆ ಮಾತಾಡಿದ್ರು, ಚಾಕ್ಲೇಟ್ ಬಗ್ಗೆ ಮಾತಾಡಿದ್ರು, ಅದು ವಾಸ್ತವ ಇದ್ದಿದ್ದಕ್ಕೆ ಕೇಳಿದ್ದಾರೆ. ಅದಕ್ಕೆ ನೀನು ಯಾಕಪ್ಪ ಹುರ್ಕತ್ತೀಯ ಸ್ವಾಮಿ? ರಾಜ್ಯದಲ್ಲಿ 12 ವರ್ಷದ ನಿಮ್ಮ ಸಾಧನೆ ಏನಂತ ಕ್ವಶನ್ ಕೇಳಿದೆ ತಪ್ಪ ಲೆಕ್ಕಕ್ಕೆ. ರಾಜ್ಯದಲ್ಲಿ ಒಬ್ಬ ಸ್ಥಳೀಯ ಶಾಸಕರಾಗಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೇಳಿದಾಗ ಅದ್ರ ಉತ್ತರ ಕೊಟ್ಟಿದ್ದಾರೆ. ಅದು ನಿಜ ಅಲ್ವಾ? ಈಗ 12 ವರ್ಷ ಸಾಧನೆ ಏನು ಹೇಳಿಯಪ್ಪ? ಇವರು ಅದೇನೋ ಹೇಳಿದ್ರು, ಏನೋ ಚಾಲೆಂಜ್ ಮಾಡಿದ್ರು, ಅದೇನೋ ಪೇಪರ್ ಚಾರ್ಜಿ ಚೀಪಿ ಹಿಂಗೆಲ್ಲ ತೆಗೆದುಬಿಟ್ಟು ತೋರಿಸಿದ್ರು. ನಾನೇ ನೇರವಾಗಿ ಇವ್ರಿಗೆ ಸವಾಲಾಗ್ತೀನಿ, ವರದರಾಜ್ ಸಾಹೇಬ್ರೆ, ಶಾಸಕರ ವಿಚಾರ ನೀವು ಮಾತಾಡಿದ್ರೆ ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ. ನೀವೇ ಬನ್ನಿ, ಶಿಡ್ಲಘಟ್ಟ ಸರ್ಕಲಲ್ಲಿ ನಾನೇ ವೇದಿಕೆ ರೆಡಿ ಮಾಡಿಸಿ ನಿಮ್ಮನ್ನು ಆಹ್ವಾನ ಮಾಡ್ತೀನಿ. ನೀವು ಬನ್ನಿ, ನಿಮ್ಮ 12 ವರ್ಷದ ಸಾಧನೆ ಏನು ಅನ್ನೋದು ನೀವು ತಗೊಂಬಂದು ಅಲ್ಲಿ ಇಡಿ. ನಾನು ಅದ್ರ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ವಾಸ್ತವ ಅದು ಇಡೀ ರಾಜ್ಯ ಜನತೆ ಗೊತ್ತಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಬೆಲೆ ಏರಿಕೆ ಮಾಡ್ದಾಗ ಎಷ್ಟು ರೀ? 109 ರೂಪಾಯಿ ರೀ. ಯಾವನ್ರಿ ಜೀವನ ಮಾಡೋದು ಈ ಕಾಲದಲ್ಲಿ? 200-250 ರೂಪಾಯಿ ಕೂಲಿ, 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಓಡೋಕ್ಕಾಯ್ತದೇನು ರೀ? ಅದು ಕೇಳಿರ್ತಕ್ಕಂಥ ತಪ್ಪೇನಿದೆಯಪ್ಪ ಅದರಲ್ಲಿ? ಈ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಕೇಳಿರೋದಪ್ಪ. ಒಬ್ಬ ಪ್ರಧಾನಮಂತ್ರಿ ಯಾವುದನ್ನು ಚಾಕ್ಲೇಟ್ ಕೊಡ್ತಾರೆ ಯಾರಿಗಾದ್ರೂ ಹೋಗಿ? ಏನು ಈಗ ಬನ್ನಿ, ನೀವು ಚರ್ಚೆಗೆ ಬನ್ನಿ, ನೀವು ಸಿದ್ಧರಿದ್ದೀರಾ? ಬನ್ನಿ ವರದರಾಜ್ ಅವರೇ, ನಾನೇ ನಿಮ್ಮನ್ನು ವೇದಿಕೆ ರೆಡಿ ಮಾಡ್ತೀನಿ. ಶಿಡ್ಲಘಟ್ಟ ಸರ್ಕಲಲ್ಲಿ, ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸರ್ಕಲಲ್ಲಿ ವೇದಿಕೆ ರೆಡಿ ಮಾಡ್ತೀನಿ. ಬನ್ನಿ, 12 ವರ್ಷದ ಸಾಧನೆ ಏನು ಅನ್ನೋದು ನೀವು ತಗೊಂಬನ್ನಿ. ನಾನೊಬ್ಬ ಪಕ್ಷದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಹೇಳ್ತೀನಿ, ನಾನು ಬರ್ತೀನಿ. ದಾಖಲೆ ಸಮೇತ 12 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಇಷ್ಟೇ. ಪೆಟ್ರೋಲ್ ಬೆಲೆ ರೈಸ್ ಮಾಡಿರ್ತಕ್ಕಂಥದ್ದು, ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೇನೋ ಶಾಸಕರ ಬಗ್ಗೆ ಏನೋ ಮಾತಾಡಿದ್ರು, ಅದೇನೋ ಹಿಂಗೆ ಏನು ರೀ ಅದು ಅಂತ ಅಂದರು. ರೀ, ನಿನ್ನ ಮನೆ ಹೆಣ್ಣುಮಗಳನ್ನ, ನಿನ್ನ ಧರ್ಮಪತ್ನಿನ, ನಿನ್ನ ಸ್ವಂತ ಮಗಳಿರ್ಬೋದು ರೀ, ಅವ್ರನ್ನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ರೆ, ಅಮ್ಮ ಅಕ್ಕಂತ ಮಾತಾಡಿದ್ರೆ ಯಾವನನ್ನು ಸುಮ್ಮನೆ ಇರ್ತಾರನ್ರಿ? ನೀನೇನಾದ್ರೂ ಸುಮ್ಮನೆ ಇರ್ತೀಯ ಅನ್ಸುತ್ತಪ್ಪ ನನಗಂತೂ. ಈಗ ಯಾರಾದ್ರೂ ಅಂದಾಗ ನಿನಗೆ ಆ ಮನಸ್ಸಿಗೆ ಏನು ನೋವಾಗುತ್ತೆ ಅಂತ ಗೊತ್ತಾಗುತ್ತೆ. ತಪ್ಪೇನಿದ್ರಿ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರಣ ಹೇಳ್ತೀನಿ, ತೊಡೆ ತಟ್ಟಿದ್ದು ಸರಿ ಅದು. ಇಲ್ಲಾಂದ್ರೆ ಏನೋ ಮೆಸೇಜ್ ಹೋಗ್ತಿದ್ದು ಗೊತ್ತಾ? JDS ಅವರು BJP ಅವರು ಬಂದು ಗಲಾಟೆ ಮಾಡಿದ್ರು, ಭಯ ಬಿದ್ದು ಓಡೋಗ್ಬಿಟ್ಟ
ಶಾಸಕ ಪ್ರದೀಪ್ ಈಶ್ವರ್ ಅಂತೇಳಿ ಅವತ್ತು ಬೆಡ್ಲೇನ್ ಹಾಕ್ತಿರ್ರಿ ನೀವು ಮಾಡಿರ್ತಕ್ಕ ತಪ್ಪಿಲ್ಲ ಅದು. 2 ಅವರು ಪಕ್ಕದಲ್ಲಿ ಇದ್ದೀನಿ ನಾನು, 2 ಅವರು ಅಮ್ಮ ಅಕ್ಕ ಬಾಯಿಗೆ ಬಂದ ಧರ್ಮಪತ್ನಿ ಎಲ್ಲ ಕೇಳಿದ್ರು. ಸ್ವಾಭಾವಿಕವಾಗಿ ಯಾರಿಗೂ ತೊಂದರೆ ಮಾಡೋದು ಬೇಡ, ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ 2 ಅವರು ಸಾಮಾನ್ಯವಾಗಿ ನೆಮ್ಮದಿಗಿಂದ ಕುತ್ಕೊಂಡು ಆಚೆ ಬರೋಂಥ ಸಂದರ್ಭದಲ್ಲಿ ಏನು ನಡೀತೆ ಗೊತ್ತೇನಪ್ಪ ವರದರಾಜ್ ಅವ್ರಿಗೆ? ನಿಮಗೆ ಕಲ್ಲಾಕೋದು, ಗಾಡಿನ ಹೊಡೆಯೋದು. 2 ಅವರು ಸುಮ್ಮನೆ ಇದು ತಾಳ್ಮೆಯಿಂದ ಆಚೆ ಬಂದಮೇಲೆ ಕಾರ್ ಹೋಗಿ ಬಿಟ್ಟಿಲ್ಲ ಅಂತಂದರೆ ಸುಮ್ಮನೆ ಇರ್ಬೇಕಾ ನಾವು? ತೊಡೆ ತಟ್ಟಿದ್ರು ಭುಜ ತೊಟ್ಟಿದಾರ್ರಿ, ಗಂಡ್ಸ್ ರೀ ಪ್ರದೀಪ್ ಈಶ್ವರ್ ಗಂಡ್ಸು, ತೊಡೆ ತಟ್ಟಿರೋದು ಸರಿ. ಬೇರೆ ಯಾರನ್ನಾಗಿದ್ದರೆ ಅಂತ ಒಬ್ಬ ಅಹಿಂದ ಶಾಸಕ ಅಂತೇಳಿನಾ? ಒಬ್ಬ ಹುಡುಗ ಅಹಿಂದ ಶಾಸಕ ಹುಡುಗ ಬೆಳೀಬಾರ್ದಾ? ಕಷ್ಟ ಬಂದು ಒಂದೊಂದೇ ಮೆಟ್ಲು ಹತ್ತಿ 0 ಇಂದ 100 ಗಂಟೆಗೆ ಬೆಳೆದು ಒಂದು ಶಾಸಕರಾಗಿ ನಿಂತಿದ್ದಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಜನರ ಕಷ್ಟ ಸುಖ ಎಲ್ಲ ನೋಡ್ತಾವ್ರೆ. ಒಬ್ಬ ಶಾಸಕ ಆ ಥರ ಅವಮಾನ ಮಾಡ್ತಾರೇನ್ರಿ? ನಿಮ್ಮ ಮನೇಲಿ ನಿಂಗೆ ಹೆಣ್ಣುಮಗು ನಿಂಗೆ ಇರ್ತಾರೆ, ಯಾರೋ ಹೆಣ್ಣುಮಗು ತಂಗಿನೋ ಅಕ್ಕನೋ ಅಮ್ಮನೋ ಇರ್ತಾರಲ್ಲ, ಅವ್ರನ್ನ ಬೈದಾಗ ನಿನ್ನ ಮನಸ್ಸಿಗೆ ನೋವಾಗಿದೆ ಹೇಳು. ನಿನ್ನ ಮನಸ್ಸು ನೋವಾಗಿಲ್ಲ ಅಂತಂದರೆ ಬಿಡಿ. ಪ್ರದೀಪ್ ಈಶ್ವರ್ ಗಂಡಸು, ಅದಕ್ಕೆ ತೊಡೆ ತಟ್ಟಿದ್ದೀವಿ, ಭುಜ ತಟ್ಟಿದ್ದೀವಿ. ನಾವು ನೋಡ್ರಿ ಗಾಂಧೀಜಿ ಅಲ್ಲ, ಒಂದು ಕೆನ್ನೆ ಒಡಿಸ್ಕೊಂಡು ಇನ್ನೊಂದು ಕೆನ್ನೆ ಒಡಿಸ್ಕೊಳ್ಳೋಂಥದ್ದಕ್ಕೆ. ಇದು ಗಾಂಧಿ ತತ್ವ ಸಿದ್ಧಾಂತ. ಆ ಕಾಲ ಗಾಂಧಿ ತಾತನ ಕಾಲ ಅಲ್ಲ ಇದು, ಈ ಪ್ರಜಾಪ್ರಭುತ್ವ ಕಾಲ, ಕಲಿಯುಗ ಇದು. ಕಲಿಯುಗದಲ್ಲಿ ಬಿಸಿಗೆ ಬಿಸಿನೇ, ತಣ್ಣಗೆ ನೀನು ಬೆಂಕಿ ಹರಿಸಿ ನಾವು ನೀರು ಎಸಿಬೇಕು. ಅದು ಈಗಿನ ಕಾಲದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇನ್ನೇನೋ ಮಾತಾಡಿದ್ರು, ಶಾಸಕ ಪ್ರದೀಪ್ ಈಶ್ವರ್ನ ಸೋಲ್ಸೋದೊಂದೇ ಇವ್ರ ಗುರಿ ಅಂತೆ. ಅಂತ ಘಟಾನುಘಟಿ ನೆಕ್ಸ್ಟ್ CM ಅಂತ ಹೇಳ್ಕೊಂಡು ಎಸ್ಕಾಟಲ್ಲಿ ಸುತ್ತಾಡಿಕೊಂಡು ಜನರ ಕೈ ಸಿಗದೆ ಓಡಾಡ್ತಿದ್ದ ಅಂಥವ್ರನ್ನೇ ಲೆಕ್ಕಕ್ಕಿಲ್ಲ ರೀ. ನೀವು ಯಾವ್ದು ವರದರಾಜು ಲೆಕ್ಕ? ನಾನಿದ್ದೀನಿ ಬರ್ರಿ, ನಾನೊಬ್ಬ ಸಾಕ್ರಿ. ನೀವು ಬರ್ರಿ, ಶಿಡ್ಲಘಟ್ಟ ಸರ್ಕಲ್ ವೇದಿಕೆ ಬರಬೇಕು ನೀವು. ಮತ್ತೆ ಮಾಧ್ಯಮದಲ್ಲಿ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ, ಬನ್ನಿ ನೀವು. ನಾನೇ ನಿಮ್ಗೆ ನೇರವಾಗಿ ಚಾಲೆಂಜ್ ಆಗ್ತಾಯಿದ್ದೀನಿ, ನೀವು ಬನ್ನಿ. ನಿಮ್ಮ 12 ವರ್ಷದ ಸಾಧನೆ ಹೇಳಿ. ನಾನೇ ಹೇಳ್ತೀನಿ, ಇವಾಗ ಹೇಳ್ಬಿಡೋದು, ಇವಾಗ ಹೇಳ್ಬಿಡ್ತೀನಿ. 12 ವರ್ಷದ ಸಾಧನೆ ಏನು ಗೊತ್ತಾ? ಸಂಸ್ಥೆಗಳನ್ನು ಮಾರ್ಕೊಂಡಿದ್ದು, ನಾವು ಕಾಂಗ್ರೆಸ್ ಸರ್ಕಾರ ಇಟ್ಟಿರ್ತಕ್ಕಂಥ ಹೆಸರುಗಳನ್ನ ಬದಲಾಯಿಸ್ಕೊಂಡಿದ್ದು ಅಷ್ಟೇ. ನೀವು ಮಾಡ್ತಕ್ಕಂಥ ಕೆಲಸ ಬೇರೆ ಏನಿದೆ? ಏನು ಕ್ವಶನ್ಗಳು ಕೇಳ್ತಾರೆ ರೀ. ಮನೆ ನಳ್ಳ ಅಂದ್ರಿ, ಮನೆ ನಲ್ಲಿ ಅಂತಂದರೆ ಇದುವರೆಗೂ 12 ವರ್ಷ ಆಯ್ತು ರೀ. ಮನೆಗೆ ನಲ್ಲ ಇನ್ನು ಕಾಲು ಭಾಗ ಪೂರ್ತಿ ಮಾಡಿಲ್ಲ. ದೊಡ್ಡ ದಂಧೆ ಅದು. ನಿಮ್ಗೆ ಗೊತ್ತೇನ್ರಿ ವರದರಾಜ್ ಅವರೇ? ದೊಡ್ಡ ದಂಧೆ ಅದು. ಆಮೇಲೆ ಇಲ್ಲೂ ನಾನು ಇವತ್ತಿಂದ ರಾಜಕಾರಣ ಶುರು ಮಾಡ್ತೀನಿ. ನಾನು ರಾಜಕಾರಣಕ್ಕೆ ಬರಲ್ಲ, ಆದರೆ ರಾಜಕಾರಣ ಶುರು ಮಾಡ್ತಾರಂತೆ. ನಾವು ಆಲ್ರೆಡಿ ರಾಜಕಾರಣದಲ್ಲಿ ಇದ್ದೀವಿ ಸ್ವಾಮಿ, ನೀವಿನ್ನೂ ರಾಜಕಾರಣಕ್ಕೆ ಬರಬೇಕನೋ? ನಾವು ಆಲ್ರೆಡಿ ರಾಜಕಾರಣದಲ್ಲಿ ಇದ್ದೀವಿ, ಬನ್ನಿ. ಈ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಕ್ಕೆ ಆಹ್ವಾನ ಇದೆ. ಯಾರು ಬೇಕೋ ರಾಜಕಾರಣದಲ್ಲಿ ನಿಲ್ಬೋದು. ಇಲ್ಲಿ ಎಲ್ಲ MLA ನಿಲ್ತೀನಿ ಅಂತೇನೋ ಹೇಳ್ತಿದ್ದಂಗಿತ್ತು. ಬನ್ನಿ, ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲಿ ಸ್ವಾಮಿ. ನೀವು ಅದೇನೋ ಹೇಳಿದ್ರಲ್ಲ, ನಾನು ರಾಜಕಾರಣ ಶುರು ಮಾಡ್ತೀನಿ ಇನ್ನು ಮುಂದೆ ಅಂತ. ನೀವು ರಾಜಕಾರಣ ಶುರು ಮಾಡಬೇಕು. ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದು ರಾಜಕಾರಣ ಶುರು ಮಾಡಿ. ಅದನ್ನೇನು ನಿಲ್ತೀನಿ ಅಂತ ಹೇಳ್ದ ವರದರಾಜ್ ಅವ್ರಿಗೆ. ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ನಾಮಿನೇಷನ್ ಹಾಕಿ 1,000 ಮತ ಏನಾದ್ರು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನೀನು ಪಡ್ಕೊಂಡ್ರೆ ನನ್ನ ರಾಜಕೀಯ ನಿವೃತ್ತಿ ತೊಗೊಂಡ್ಬಿಡ್ತೀನಿ. ಬರೆದಿಟ್ಕೊಳ್ಳಿ, ಇದೇ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ರಾಜಕೀಯ ನಿವೃತ್ತಿ ತೊಗೊಂಡ್ಬಿಟ್ಟು ನೀನು 1,000 ಓಟ್ ತೊಗೊಂಬಿಟ್ಟು ಸಾಕು ರೀ. ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಒಬ್ಬ ಶಾಸಕ, ಒಬ್ಬ ರಾಜ್ಯಕ್ಕೆ ಮೆಚ್ಕೊಂಡಿರ್ತಕ್ಕಂಥ ಶಾಸಕರನ್ನ ನೀವು ಟೀಕಾ ಮಾಡೋದ್ರಿಂದ ನಿಮ್ಮ ಹೆಸರು ಬಂದ್ಬಿಡ್ತದೆ. ನಾನೇನೋ ಇದಾಗ್ಬಿಡ್ತೀನಿ, ನನ್ನ ಹೆಸರು ಚೆನ್ನಾಗಿ ಬಂದ್ಬಿಡ್ತದೆ ಮಾಧ್ಯಮಗಳಲ್ಲಿ. ಈಗ ಏನಾಗೋಗಿದೆ ಗೊತ್ತಾ ಬ್ರದರ್? ಶಾಸಕ ಪ್ರದೀಪ್ ಈಶ್ವರು ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದಾರೆ. ಏನೋ ಒಂದು ಪ್ರದೀಪ್ ಈಶ್ವರ್ ಬಗ್ಗೆ ಟೀಕೆ ಮಾಡಿಬಿಟ್ರೆ ಅದು ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸ್ತದೆ. ನಾನೇನು ಅಂತ ತೋರಿಸ್ಕೋಬೋದು ಅನ್ನೋದಿದೆ, ಅದು ನಿಮ್ಮ ಮೂರ್ಖತನ. ಶಾಸಕ ಪ್ರದೀಪ್ ಈಶ್ವರ್ ಎದುರವರಲ್ಲ, ಅವ್ರ ಜೊತೆಗಿರೋ ಕಾರ್ಯಕರ್ತರು ಬಂಡದೇರು ಇರೋದ್ರಿ. ತಾಲೂಕಲ್ಲಿ ಬಂದು ಕೇಳ್ಕೊಳ್ಬೇಕು ಅಂದರೆ ಬಂಡದೇರು ಇರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರು. ನಾವು ಯಾವುದಕ್ಕೆ ಎದುರಲ್ಲ, ನಿಮ್ಮನ್ನು ಆಹ್ವಾನಿಸ್ತೀವಿ. ನೀವು ಬನ್ನಿ, ನಿಮ್ಮ ಮಾಧ್ಯಮ ಜೊತೆ ಬನ್ನಿ, ನೀವು ದಾಖಲೆ ಸಮೇತ ಬನ್ನಿ. ನಾನು ನಿಮ್ಗೆ ಉತ್ತರ ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಇನ್ನು ಮುಂದೆ ನೀವೇನಾದರೂ ಶಾಸಕರ ಬಗ್ಗೆ ಟೀಕೆ ಮಾಡೋವಾಗ 0 ಇಂದ 800 ಕೋಟಿ ಅಂತಲೇ ಹೇಳಿದಿರಲ್ಲ ರೀ. 0 ಇಂದ 800 ಕೋಟಿ ಆಗಿರ್ತಕ್ಕಂಥದ್ದು ಶ್ರಮ ರೀ. ಅದು
ರಾತ್ರಿ ಹಗಲು ನಿದ್ದೆ ಮಾಡದೆ ಚಾಕ್ ಪೀಸ್ ಇಟ್ಕೊಂಡು ಹಣ ಸಂಪಾದನೆ ಮಾಡಿ ಇವತ್ತೊಂದು ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ರೀ. ನಿಮ್ಮ ರೀತಿ ಅಲ್ಲ. ಯಾವತ್ತೇ ಆಗಲಿ ಒಬ್ಬರ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ನಾನು ವರದರಾಜ್ ಅವ್ರಿಗೆ ಹೇಳೋದು ಇಷ್ಟೇ, ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಟೀಕೆ ಮಾಡಿದ ತಕ್ಷಣ ನೀನೇನೋ ಮಾಧ್ಯಮ ಬಿತ್ತಿಸ್ಬಿಡ್ತಾರೆ, ನಾನೇನೋ ಹೀರೋ ಆಗೋಗ್ಬಿಡ್ತೀನಿ ಅನ್ನೋದನ್ನು ಫಸ್ಟ್ ಬಿಟ್ಬಿಡು. ಏನನ್ನ ಚಾಲೆಂಜ್ ಮಾಡಬೇಕು ಅಂದರೆ ಶಾಸಕರ ಬಗ್ಗೆ ಬೇಡಪ್ಪ, ನಾನೇ ಇದೀನಲ್ಲ. ಈಗ ನಾನು ಬಂದರೆ ಯಜಮಾನ್ರು ಬಂದಂಗೆ ನಾನೇ ಬರ್ತೀನಿ. ನೀನು ಎಲ್ಲಿ ಸ್ಥಳ ಫಿಕ್ಸ್ ಮಾಡ್ತೀಯ ಹೇಳೋ ಅಲ್ಲಿಗೆ ಬರ್ತೀನಿ. ನನಗೆ ಇನ್ನೊಂದು ಮಾಹಿತಿ ಏನೋ ಬಂತು, ನಿಮ್ಮೂರು ಮೇಲೂರಂತೆ ಅಂತ ನನಗೆ ಗೊತ್ತಾಯಿತು. ವರದರಾಜು ಮೇಲೂರು. ಮೋಸ್ಟ್ಲಿ ರವೀಣ್ಣವ್ರೇನಾದರೂ ಪಾಪ ಅವ್ರ ಮನಸ್ಸು ತುಂಬ ಅಲರ್ಟ್ ಆಗಿಬಿಟ್ಟಿದೆ, ಅವ್ರ ಹತ್ರ ಏನಾದರೂ ಇವರೇ ಮಾತಾಡಿಸ್ತಾವ್ರಾ ಅಂತ ನನಗೆ ಅದೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಇವರೇ ಕೊಡಲಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ.